ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಾದ್ಯಂತ ಸಂಭ್ರಮದ ಸಂಕ್ರಾಂತಿ ಆಚರಣೆ. ಹೊಸಹಳ್ಳಿಯಲ್ಲಿ ಕಿಚ್ಚು ಹಾಯುವ ವೇಳೆ ಗೂಳಿಗುದ್ದಿ 3 ಮಂದಿಗೆ ಗಾಯ. ಮನೆ ಮನೆಗೆ ತೆರಳಿ ಎಳ್ಳು ಬೆಲ್ಲ ಹಂಚಿದ ಯುವತಿಯರು. ದೇವಲಾಪುರದಲ್ಲಿ ಸಂಕ್ರಾಂತಿ ಸಂಭ್ರಮ ಯಶಸ್ವಿ. ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸಿದ ಕೃಷಿ ಸಚಿವ ಚಲುವರಾಯಸ್ವಾಮಿ. ದಿನವಿಡೀ ಹಬ್ಬದಲ್ಲಿ ಸಂಭ್ರಮಿಸಿದ ಊರಿನ ಜನತೆ. ಹಸುಗಳ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ವ್ಯಾಪಕ ಖಂಡನೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಿಎಂ ವಿರುದ್ಧ ಆಕ್ರೋಶ. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ಮಕರ ಸಂಕ್ರಾಂತಿ ಅಂಗವಾಗಿ ಗೋಪೂಜೆ ಹಾಗೂ ರಾಶಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಜವಂಶಸ್ಥ ಯದುವೀರ್ ಒಡೆಯರ್. ಸಂಕ್ರಾಂತಿ ಸರ್ವರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥನೆ. 5 ವರ್ಷ ಯಶಸ್ವಿಯಾಗಿ ಪೂರೈಸಿದ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರ. ಮಂಗಲ ಯೋಗೀಶ್ ದಂಪತಿಗಳ ಕಾರ್ಯಕ್ಕೆ ಶ್ಲಾಘನೆ. ಅನ್ನದಾನ ಪುಣ್ಯದ ಕೆಲಸ ಎಂದ ಜಿಲ್ಲಾಧಿಕಾರಿ ಕುಮಾರ. ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕುಯ್ದು ಪ್ರಕರಣಗಳನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಹಸುಗಳ ಜೊತೆ ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸಿದ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ಜರುಗಿದೆ. ಮಂಡ್ಯ ಜಿಲ್ಲೆ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗೋಮಾತೆಯ ಕೆಚ್ಚಲನ್ನು ಕೊಯ್ದು ವಿಕೃತಿ ಮೆರೆದ ಪಾಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಚಿವರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಜಮೀರ್ ಭಾವಚಿತ್ರದ ಮುಖವಾಡ ಧರಿಸಿ ಮಂಡಕ್ಕಿ ತಿಂದು ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಸಗಣಿ ಬಳಿದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮುಖ್ಯಮಂತ್ರಿ ಭಾವಚಿತ್ರಕ್ಕೆ ಸಗಣಿ ಬಳಿಯುವ ವೇಳೆ ತಡೆದ ಪೊಲೀಸರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಬಳಿಕ ಪೊಲೀಸರು ಭಾವಚಿತ್ರವನ್ನು ವಶಪಡಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ಅವರು ಹಸುವಿನ ಕೆಚ್ಚಲನ್ನು ಕತ್ತರಿಸಿ ವಿಕೃತಿ ಮೆರೆದಿರುವವರ ವಿರುದ್ಧ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇವತ್ತು ನಮ್ಮ ಸರ್ಕಾರದ ಅವಧಿನಲ್ಲಿ ತೆರೆದಿದ್ದಂಥ ಒಂದು 15-16 ಗೋಶಾಲೆಗಳನ್ನ ಮುಚ್ಚೋ ರೀತಿಯಲ್ಲಿ, ಆ ಗೋಶಾಲೆಗಳಿಗೆ ಅನುದಾನ ಕಡಿತ ಮಾಡಿರೋಂಥ ರೀತಿ ಆಗ್ಬೋದು. ನಾವೆಲ್ಲ ನಿನ್ನೆ ಸಂಕ್ರಾಂತಿ ಹಬ್ಬದ ದಿನ ಹಸು ಕಿಚಾಯಿಸಿ ನಾವೆಲ್ಲ ಸಂಭ್ರಮ ಪಡೋವಂಥ ರೀತಿಯಲ್ಲಿ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಜಿಹಾದಿ ಮನಸ್ಥಿತಿ. ಇವತ್ತು ಹಸು ಕೆಚ್ಚಲನ್ನು ಕುಯ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಈ ಸರ್ಕಾರ ಈ ಜಿಹಾದಿಗಳಿಗೆ, ಈ ಒಂದು ಕೀಳು ಮನಸ್ಥಿತಿ ಇರೋಂಥ ಈ ಪಾಪಿಗಳಿಗೆ ಯಾವ ರೀತಿ ರಕ್ಷಣೆ ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಇವತ್ತೇನು ಈ ಸಿದ್ದರಾಮಯ್ಯ ಆಗ್ಬೋದು ಅಥವಾ ಜಮೀರ್ ಅಹಮದ್ ಆಗ್ಬೋದು, ಇವರಿಬ್ಬರು ಕೂಡ ಈ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀನಿ. ಅಷ್ಟು ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಜಿಲ್ಲಾ ಬಿಜೆಪಿ ಮುಖಂಡರಾದ ಅಶೋಕ್ ಜಯರಾಮ್ ಮಾತನಾಡಿ, ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹಸುಗಳ ಕಿತ್ತಲನ್ನು ಕತ್ತರಿಸಿದ ವಿರುದ್ಧ ತಮ್ಮ ಅಸಮಾಧಾನವನ್ನು ಮತ್ತು ಆಕ್ರೋಶವನ್ನು ಹೊರಹಾಕಿದರು. ದಬ್ಬಾಳಿಕೆ ಮಾಡ್ಬೋದು, ಅವ್ರನ್ನ ತುಳಿಬೋದು, ಅವರ ಭಾವನೆಗಳಿಗೆ ಧಕ್ಕೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಉಗ್ರ ವಾತಾವರಣ, ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ಕೆಲವು ಇಲ್ಲಿಯ ಜನರೇ ಇವತ್ತು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಉಗ್ರಗಾಮಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಆ ಉಗ್ರರು ಇವತ್ತು ಯಾರನ್ನೋ ಒಬ್ಬ ಮುಂದೆ ಯಾವನೋ ಒಂದು ಸಣ್ಣ ಪುಟ್ಟ ಆಮಿಷಕ್ಕೆ ಒಳಗಾಗುವಂಥ ಒಬ್ಬ ಮನುಷ್ಯನ ಕಳಿಸಿ ಹಸುಗಳ ಕೆಚ್ಚಲನ್ನು ಕುಯ್ಯುವಂಥ ಒಂದು ದುರ್ವರ್ತನೆಯನ್ನು ಇವತ್ತು ತೋರಿಸಿದಂಥ ಸಂದರ್ಭದಲ್ಲಿ ಅದನ್ನು ಇವತ್ತು ನಿಮಗೆ ಕೆಚ್ಚಲನ್ನು ಕುಯ್ದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ತಾಯಿಗೆ ದ್ರೋಹ ಮಾಡಿದಂಥ ಒಂದು ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವು ಇವತ್ತು ಒಂದು ಚಿಕ್ಕ ಮಗು ಎದೆ ಹಾಲನ್ನ ಕುಡಿದು 1 ವರ್ಷ ಇದು ಮಾಡ್ತು ಅಂತ ಹೇಳಿದ್ರೆ ಜೀವನ ಪರ್ಯಂತ ಹಾಲಿನ ಒಂದು ಹಸುವಿನ ಹಾಲನ್ನ ಕುಡಿದು ಜೀವನ ಪರ್ಯಂತ ಅದು ಜೀವನ ಮಾಡುವಂಥದ್ದು. ಆದರೆ ನೀವು ಹೋಗ್ಬಿಟ್ಟು ಒಂದು ಹಸುವಿನ ಮರ್ಮಾಂಗವನ್ನು ಕತ್ತರಿಸ್ತೀನಿ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಅವರ ವರ್ತನೆ ಇದೆ, ಯಾವ ಮಟ್ಟಕ್ಕೆ ಅವರ ಮನಸ್ಥಿತಿ ಇದೆ ಅಂತ ಹೇಳಿದ್ರೆ ಇವತ್ತು ತಪ್ಪಾಗಲಾರದು. ಪ್ರತಿಭಟನೆಯಲ್ಲಿ ಅರವಿಂದ್, ಅಶೋಕ್, ಸಿಟಿ ಮಂಜು ಹಾಗೂ ಇನ್ನಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮುಂಜಾಗ್ರತಾ ಕ್ರಮವಾಗಿ ಸಂಜೆ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಂಡ್ಯದ ಹೊಸಹಳ್ಳಿ ಸರ್ಕಲ್ನ ಮಾರಮ್ಮನ ದೇವಾಲಯದ ಆವರಣದಲ್ಲಿ ಸಂಕ್ರಾಂತಿ ಅಂಗವಾಗಿ ಕಿಚ್ಚು ಹಾಯಿಸುವ ವೇಳೆ ಗೂಳಿಗುದ್ದಿ 3 ಮಂದಿ ಗಾಯಗೊಂಡಿರುವ ಘಟನೆ ವರದಿಯಾಗಿದೆ.
ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಮಂಡ್ಯದ ಹೃದಯ ಭಾಗದಲ್ಲಿರುವ ಹೊಸಳ್ಳಿಯ ಶ್ರೀ ಮಾರಮ್ಮ ದೇವಾಲಯದ ಮುಂಭಾಗ ಕಿಚ್ಚು ಹಾಯಿಸಲು ಬೃಹತ್ ಮಟ್ಟದಲ್ಲಿ ಬೆಂಕಿ ಹಾಕಲಾಗಿತ್ತು. ಬೆಂಕಿ ಹಚ್ಚುತ್ತಿದ್ದಂತೆ ಗೋಲಿಯೊಂದು ರಭಸವಾಗಿ ಜನರ ಮೇಲೆ ನುಗ್ಗಲು ಆರಂಭಿಸಿತು. ಮೊದಲಿಗೆ ಓರ್ವ ವ್ಯಕ್ತಿಯನ್ನು ಗುದ್ದಿದ ಗೋಲಿ ಮತ್ತೊಂದು ವ್ಯಕ್ತಿಯನ್ನು ನುಗ್ಗಿ ತನ್ನ ಪ್ರಹಾರವನ್ನು ತೋರಿತು. ಇದರಿಂದ ಎರಡನೇ ವ್ಯಕ್ತಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು. ಕೂಡಲೇ ಪೊಲೀಸರು ಮತ್ತು ನಾಗರಿಕರು ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿದರು. ಈ ಘಟನೆಯಿಂದ 3ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಸದ್ಯ ಯಾರಿಗೂ ಕೂಡ ತೊಂದರೆಯಾಗಿಲ್ಲ. 3 ಮಂದಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ಮಂಡ್ಯದ ಕಾವೇರಿ ನಗರದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ಗೋಸೇವಾ ಸಮಿತಿ ವತಿಯಿಂದ ಗೋಪೂಜೆ ಹಾಗೂ ರಾಶಿ ಪೂಜೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜ ವಂಶಸ್ಥ ಯದುವೀರ್ ಒಡೆಯರ್ ಪಾಲ್ಗೊಂಡಿದ್ದರು. ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ವಿಶೇಷವಾಗಿ ನಡೆದಿದೆ. ಮಂಡ್ಯ ನಗರದ ಹೊಸಹಳ್ಳಿಯ ಕಾವೇರಿ ನಗರದಲ್ಲಿ ಗೋ ಸೇವಾ ಸಮಿತಿ ವತಿಯಿಂದ ಸುಗ್ಗಿ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಿತು. ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್ ಹಾಗೂ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹಾಗೂ ರವಿಕುಮಾರ್ ಗೌಡ ಗಣಿಗ ಅವರು, ಸಂಕ್ರಾಂತಿ ಹಬ್ಬದ ಮೊದಲ ವರ್ಷದ ಹಬ್ಬ ರೈತರ ಹಬ್ಬವಾಗಿದೆ. ಗೋಗಳನ್ನು ಸಾಕುವುದನ್ನು ಬಿಟ್ಟು ಜನರು ನಗರದತ್ತ ಮುಖ ಮಾಡುತ್ತಿದ್ದಾರೆ. ಹಬ್ಬದ ದಿನದಂದು ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಸುಗ್ಗಿ ಸಂಭ್ರಮವನ್ನು ಆಚರಣೆ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಆಗಿದೆ. ನಮ್ಮ ಸಂಸ್ಕೃತಿ ಉಳಿಯುವ ನಿಟ್ಟಿನಲ್ಲಿ ನಾವು ಮುಂದಾಗಬೇಕು ಅಂತ ಇಬ್ಬರು ಶಾಸಕರು ತಿಳಿಸಿದರು. ನಾವು ಹಳ್ಳಿಯಿಂದ ಬಂದಂಥವರು ನಮ್ಮ ಹಬ್ಬಗಳನ್ನ ಮರೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಕಡೆ ನಾವು ಸಾಕ್ತಕ್ಕಂಥ ಹಸುಗಳು, ಎತ್ತುಗಳು, ದನಕರುಗಳು ಏನು ನಾವು ಇವತ್ತಿನ ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಎಲ್ಲವನ್ನ ಬಿಟ್ಟು ನಮ್ಮದೇ ಆದಂಥ ಯೋಚನೆಗಳನ್ನ ಮಾಡ್ತಾ ನಗರದ ವ್ಯಾಪ್ತಿಗೆ ಬಂದು ಸೇರ್ತಾ ಇದ್ದೇವೆ. ನಾವು ಅವೆಲ್ಲವನ್ನ ನಾವು ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಅವೆಲ್ಲವನ್ನ ನಾವು ಸಾಕ್ಲಿಕ್ಕೆ ಆಗೋದಿಲ್ಲ, ಅವೆಲ್ಲವನ್ನ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಆದರೆ ಆ ಹಬ್ಬಗಳನ್ನ ಜೀವಂತವಾಗಿ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ಗೋ ಸಮಿತಿ ಮಾಡ್ತಾ ಬಂದಿದೆ. ಗೋವು ನಿಮಗೆ ಎಲ್ಲವನ್ನೂ ಕೊಡುವಂಥದ್ದು, ಅದರ ರಕ್ಷಣೆ ನಿಮ್ಮೆಲ್ಲರ ಕರ್ತವ್ಯ. ಆ ಗೋವಿನ ಬದ್ಧತೆಯಲ್ಲಿ ನಿಮ್ಮೆಲ್ಲರ ಜೀವನ ಕೂಡ ಹಾಗೆ ಆಗಲಿ. ಮಕರ ಸಂಕ್ರಾಂತಿ ಎಂದು ನಿಮ್ಮ ಬಾಳಿನಲ್ಲಿ ಆ ಚಾಮುಂಡೇಶ್ವರಿ ಎಲ್ಲವನ್ನ ಕೊಡ್ಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ವಿಶೇಷವೆಂಬಂತೆ ಯದುವೀರ್ ರಾಜ ಒಡೆಯರ್ ಆಗಮಿಸಿದ್ದುದು ವಿಶೇಷವಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹಾರಾಜರಿಗೆ ಕಲಾ ತಂಡಗಳ ಮೂಲಕ ಅದ್ದೂರಿ ಸ್ವಾಗತ ನೀಡಲಾಯಿತು. ಮೊದಲಿಗೆ ಗಣ್ಯರು ಗೋಪೂಜೆ ಹಾಗೂ ರಾಶಿ ಪೂಜೆ ಸಲ್ಲಿಸಿದರು. ಪುಣ್ಯ ಅಂತಾನೆ ಹೇಳ್ಬೋದು. ಅರ್ಥಪೂರ್ಣವಾದಂತಹ ಈ ಒಂದು ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು, ಮಂಡ್ಯದಲ್ಲಿ ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಿದ್ದಾರೆ. ಮೊದಲ ಬಾರಿಗೆ ಆಚರಣೆ ಮಾಡಲು ಅವಕಾಶ ಸಿಕ್ಕಿದೆ. ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಅವರು ಹೇಳಿದರು. 5ನೇ ವರ್ಷದ ಗೋಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಒಂದು ಸಂತೋಷದ ವಿಷಯ. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದು ಈ ಭಾಗದಲ್ಲಿ ಮಂಡ್ಯದಲ್ಲಿ
ಭಾಳ ವಿಶೇಷವಾದ ಒಂದು ಆಚರಣೆ. ಯಾಕಂದರೆ ಇವತ್ತವರೆಗೂ ಮಂಡ್ಯ ಪಟ್ಟಣ ಆಗಿರ್ಬೋದು, ಒಂದು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಆಗ್ಬೋದು, ವಿದ್ಯಾಭ್ಯಾಸಕ್ಕೂ ಕೂಡ ಒಂದು ರೀತಿಯ ಒಂದು ಕ್ಷೇತ್ರ ಆಗಿರ್ಬೋದು. ಆದರೂ ಸಹ ಮಂಡ್ಯ ಇವತ್ತವರೆಗೂ ನಿಜಕ್ಕೂ ಒಂದು ರೈತರ ಒಂದು ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಈ ನಿಟ್ಟಿನಲ್ಲಿ ಸಂಕ್ರಾಂತಿ ಅಂತ ಹಬ್ಬ ಭಾಳ ವಿಶೇಷವಾಗಿ ಆಚರಣೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ನಿಮ್ಮ ಜೊತೆಗೆ ಈ ಆಚರಣೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ. ಅತ್ಯಂತ ಒಂದು ಸಂತೋಷದ ವಿಷಯ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಭಾರತ ನಮ್ಮ ಏನು ದೇಶ, ನಾವೆಲ್ಲರೂ ಹುಟ್ಟಿದ್ದೀವಿ, ಎಷ್ಟು ಪುಣ್ಯವಂತರು ಅಂತ ನಾವೆಲ್ಲರೂ ನಿಜವಾಗ್ಲೂ ಯೋಚನೆ ಮಾಡಬೇಕಾಗತ್ತೆ. ಪ್ರಾಚೀನ ಕಾಲದಿಂದ ಇವತ್ತವರೆಗೂ ಅಂದರೆ ನಮ್ಮ ಋಷಿ ಮುನಿಗಳು ಯಾವ ಸಮಯದಲ್ಲಿ ಪ್ರಕೃತಿಯಿಂದ ಅಂದರೆ ಉದ್ಭವ ಆಗಿರುವಂಥದ್ದು ವೇದಗಳನ್ನು ವಿಶೇಷಿಸುವಂಥದ್ದು ಇನ್ನು ಸಾಮರ್ಥ್ಯ ಆಯಿತು ಅವ್ರಿಗೆ, ನಂತರ ಅದನ್ನು ಒಂದು ವೇದ ಮೂಲಕ ನಮ್ಮೆಲ್ಲರಿಗೂ ಲಭ್ಯವನ್ನು ಮಾಡಿಕೊಟ್ರು. ಆ ಸಮಯದಿಂದ ಇವತ್ತವರೆಗೂ ನಿರಂತರವಾಗಿ ಹರಿತಾ ಬಂದಿರುವಂಥದ್ದು ನಮ್ಮ ಭಾರತೀಯ ಪಾರಂಪರೆ, ಭಾರತೀಯ ಧರ್ಮ. ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ಕುಮಾರ್, ಗೋಸೇವಾ ಸಮಿತಿ ಅಧ್ಯಕ್ಷರಾದ ಅಶೋಕ್, ಪುನೀತ್ ಕೆರಳ್ಳಿ, ಬಜರಂಗ ದಳದ ಮಂಜುನಾಥ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುವರ್ಣವತಿ, ಶಿವಲಿಂಗಪ್ಪ, ಅರವಿಂದ್, ಚೇತು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ದೇವಲಾಪುರದಲ್ಲಿ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಕೃಷಿ ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿ ಗ್ರಾಮದ ಕೆರೆಗೆ ಬಾಗಿನ ಸಮರ್ಪಿಸಿದರು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ದೇವಲಾಪುರದಲ್ಲಿ ಸಂಕ್ರಾಂತಿ ಸಂಭ್ರಮ ಯಶಸ್ವಿ ಮತ್ತು ಅದ್ದೂರಿಯಾಗಿ ನಡೆಯಿತು. ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ವಿಶೇಷವಾಗಿ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, ರೈತರಿಗೆ ಕೃಷಿಯ ಮಾಹಿತಿ ನೀಡಿ ಕೃಷಿ ಅಧ್ಯಯನ ಮಾಡಲು ಸಹಕಾರಿಯಾಗುವ ಕೃಷಿ ವಿಶ್ವವಿದ್ಯಾಲಯವನ್ನು ವಿಸಿ ಫಾರ್ಮ್ ಆವರಣದಲ್ಲಿ ಪ್ರಾರಂಭಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅಂತ ಅವರು ಹೇಳಿದರು. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ರೀತಿಯ ತಳಿಗಳು, ಬೆಳೆಗೆ ಬಳಸಬೇಕಾಗಿರುವ ರಸಗೊಬ್ಬರ ಸೇರಿದಂತೆ ಪ್ರತಿಯೊಂದು ಮಾಹಿತಿ ಸಂಶೋಧಕರಿಗೆ ದೊರಕಲಿದೆ ಅಂತ ಅವರು ಹೇಳಿದರು. ಈ ಒಂದು ಸಂಕ್ರಾಂತಿ ಹಬ್ಬ ಸಾಯಂಕಾಲ ದನಗಳನ್ನ ಬೆಂಕಿ ಕಿಚ್ಚಾಯಿಸೋದ್ರ ಮೂಲಕ ನಾವು ಒಂದು ರೀತಿ ನಾನು ಮುಂದೆ ಅನ್ನೋ ಒಂದು ನಮ್ಮೆಲ್ಲರ ಒಂದು ಪ್ರಯತ್ನ ಆ ಸಂದರ್ಭದಲ್ಲಿ ಸಾಗ್ತಿರ್ತಕ್ಕಂಥದ್ದು. ಅಂತಹ ಒಂದು ಸುಂದರ ಒಂದು ಮನಸ್ಫೂರ್ತಿಯಾಗಿ ಸಂತೋಷವಾಗಿ ಮಾಡ್ತಕ್ಕಂಥ ಈ ಹಬ್ಬವನ್ನು ನಾವು ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಒಂದು ಸರಳವಾದಂಥ ರೀತಿಯಲ್ಲಿ ಈ ಹಬ್ಬವನ್ನು ನಾವು ಮಾಡಿದ್ದೀವಿ. ನಾನು ಈ ಜಿಲ್ಲೆಯಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲರೂ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಸಿಕ್ಕಿದೆ. ನಮ್ಮ ದಿನೇಶ್ ಅವರು ಹೇಳಿದಾಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಸ್ವತಂತ್ರ ಬಂದು ಆಡಳಿತ ಪ್ರಾರಂಭ ಆಗಿ ಸಂವಿಧಾನದ ಚೌಕಟ್ಟಿನಲ್ಲಿ 77-78 ವರ್ಷ ಕಳೆದಿದ್ರು. ಸೊ ನಮ್ಮ ಜಿಲ್ಲೆಗೆ, ಕೃಷಿ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯನ ತರಲಿಕ್ಕಾಗಿರಲಿಲ್ಲ. ಅದನ್ನು ಈಗಿನ ಸರ್ಕಾರ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಾನು ಬಹುಶಃ ನಾಳೆ 16ಕ್ಕೆ ಕ್ಯಾಬಿನೆಟಲ್ಲಿ ಮಂಜೂರಾತಿ ಸಿಗುತ್ತೆ. ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಕ್ಯಾಬಿನೆಟಲ್ಲಿ ಅಪ್ರೂವ್ ಆದ ಮೇಲೆ ಬಹುಶಃ ಆಟೋಮೆಟಿಕ್ಕಾಗಿ ಅದರಷ್ಟೇ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಅಂತೇಳಿ ವಿಸಿ ಫಾರಂನ ಚೌಕಟ್ಟಿನಲ್ಲಿ ನಡೆಯುತ್ತೆ. ಕೃಷಿ ವಿಶ್ವವಿದ್ಯಾನಿಲಯ ಆಗೋದ್ರ ಮೂಲಕ ಏನು ನಮಗೆ ಅನುಕೂಲ ಅಂದರೆ, ರೀತಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಏನಾದರೂ ತಿಳ್ಕೊಳ್ಳೋವಂಥದ್ದಿದ್ರೆ ಬೆಂಗಳೂರು ಹತ್ರ ಅಂದರೆ ಬೆಂಗಳೂರು GKVK ಹೋಗಬೇಕಾಗಿತ್ತು. ಅದ್ರ ಬದಲು ಇಲ್ಲಿಂದ ಬೈಕ್ ತೊಗೊಂಡು ಹೋದರೆ ಶಿವಳ್ಳಿ ಫಾರಂಗೆ ಹೋದರೆ ಕೃಷಿ ವಿಶ್ವವಿದ್ಯಾನಿಲಯ ಸಿಗುತ್ತೆ. ಏನು ಬೇಕಾದರೂ ನೀವು ಕೃಷಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ವಿಧಾನ ಪರಿಷತ್ ಶಾಸಕ ದಿನೇಶ್ ಕುಳಿಗೌಡ ಮಾತನಾಡಿ, ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದು 17 ತಿಂಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಶಿಷ್ಟ 3 ಬಾರಿ ಭೇಟಿ ನೀಡಿ ಕೃಷಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಶ್ರಮ ವಹಿಸಿದ್ದಾರೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಕುಮಾರ್, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್, ಸ್ಟಾರ್ ಚಂದ್ರು, ಉಚ್ಚೇಗೌಡ, ಸಿದ್ದಲಿಂಗಮ್ಮ, ಜಿಲ್ಲಾಧಿಕಾರಿ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ದೇವರಪುರದಲ್ಲಿ ನಡೆದ ವಿಶೇಷ ಸಂಕ್ರಾಂತಿ ಸಂಭ್ರಮ ಹಲವು ಆಯಾಮಗಳಿಗೆ ಮೆರುಗು ನೀಡಿತು. ರೈತರ ಮೊಗದಲ್ಲಿ ಸಂತಸವನ್ನು ತಂತು. ಸುಗ್ಗಿ ಹಬ್ಬದ ಮೆರವಣಿಗೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ರೈತರ ಈ ಹಬ್ಬದಲ್ಲಿ ಮುಖ್ಯ ಆಕರ್ಷಣೆ ಎತ್ತಿನ ಗಾಡಿ ಮೆರವಣಿಗೆ. ಎತ್ತುಗಳನ್ನು ಹೂಗಳಿಂದ ಹಾಗೂ ಎತ್ತಿನ ಗಾಡಿಯನ್ನು ಬಾಳೆಕಂಬ, ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಎತ್ತಿನ ಗಾಡಿ ಮುಂಭಾಗದಲ್ಲಿ ಪಟ ಕುಣಿತ, ಸೋಮನ ಕುಣಿತ, ಡೊಳ್ಳು ಕುಣಿತ, ಕೊಂಬು ಕಹಳೆ, ರಂಗನ ಕುಣಿತ, ಪೂಜಾ ಕುಣಿತ, ವೀರಗಾಸೆ ಸೇರಿದಂತೆ ಪೂರ್ಣಕುಂಭ ಹೊತ್ತ ಮಹಿಳೆಯರು ವಿಶೇಷ ಮೆರುಗು ನೀಡಿದರು. ಇದೇ ಸಂದರ್ಭದಲ್ಲಿ ದೇವಲಪುರ ಕೆರೆಗೆ ಸಚಿವರು ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಿಸಿದರು.
ಸಚಿವರು ಎತ್ತಿನ ಗಾಡಿ ಏರಿ ಚಾಟಿ ಹಿಡಿದಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಸಚಿವರು ರಾಶಿ ಪೂಜೆ, ಕಡಲೆಕಾಯಿ, ಅವರೆಕಾಯಿ, ಬೆಲ್ಲ ಪರಿಸೆ, ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳಾದ ಹಗ್ಗ ಜಗ್ಗಾಟ ಹಾಗೂ ಕಬಡ್ಡಿಯಲ್ಲಿ ಸ್ಪರ್ಧಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ರೈತರಿಗೆ ಮಾಹಿತಿ ನೀಡಲು ಕೃಷಿ ಇಲಾಖೆಯಿಂದ ಸಮಗ್ರ ಕೃಷಿ ಪದ್ಧತಿ ಹಾಗೂ ರಾಗಿ ಬೆಳೆಯ ಪಾರಂಪರಿಕ ಮತ್ತು ಆಧುನಿಕ ಪದ್ಧತಿಗಳು, ತೋಟಗಾರಿಕೆ ಇಲಾಖೆಯಿಂದ ಹಣ್ಣು ಹಾಗೂ ತರಕಾರಿ ಮೇಲಿನ ಆಕರ್ಷಕ ಕೆತ್ತನೆಗಳು, ರೇಷ್ಮೆ ಮೀನುಗಾರಿಕೆ, ಪಶುಸಂಗೋಪನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಸರ್ಕಾರದ ಯೋಜನೆಗಳ ಕುರಿತು ವಿಷಯಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗಿತ್ತು. ದಿನವಿಡೀ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಯಶಸ್ವಿಯಾಯಿತು. ಇಡೀ ಕಾರ್ಯಕ್ರಮದಲ್ಲಿ ಸಚಿವರು, ಶಾಸಕರು ಪಾಲ್ಗೊಂಡು ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಿದರು. ದೇವನಪುರ ಸೇರಿದಂತೆ ಅಕ್ಕಪಕ್ಕದ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಈ ವಿಶೇಷ ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮ ಪಟ್ಟರು. ನಾಗಮಂಗಲ ತಾಲೂಕಿನ ತುಪ್ಪದ ಮಡು ಗ್ರಾಮದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ 12ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಮಕರ ಸಂಕ್ರಾಂತಿ ಹಬ್ಬದಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಭಾವಚಿತ್ರವನ್ನು ಪುಷ್ಪಾರ್ಚನೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಲ್ಲಿಸಿ ಬಾಲಗಂಗಾಧರನಾಥ ಸ್ವಾಮೀಜಿ ವೇದಿಕೆಗೆ ಆಗಮಿಸಿದ ಮಹಿಳೆಯರು ತಂಬಿಟ್ಟು ಆರತಿ ಮೂಲಕ ಪರಮ ಪೂಜ್ಯರಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ತುಪ್ಪದಮಡು ಗ್ರಾಮದ ಮುಖಂಡರಾದ ಮಲ್ಲಿಕಾರ್ಜುನ್ ಮಾತನಾಡಿ, ಆದಿಚುಂಚನಗಿರಿ ಕ್ಷೇತ್ರದ ದೈವಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿರವರಿಗೆ ಗ್ರಾಮದ ಜನತೆಯ ಮೇಲೆ ತುಂಬ ಪ್ರೀತಿ ಇತ್ತು. ಅವರು ದೈವಕ್ಯವಾದ ನಂತರ ಎಲ್ಲ ಸಮುದಾಯವು ಸೇರಿಕೊಂಡು ಅವರ ನೆನಪಿಗೋಸ್ಕರ ಈ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ. ಅವರ ಸೇವೆ ಎಲ್ಲ ಸಮಾಜಕ್ಕೂ ಕೂಡ ಸಲ್ಲುತ್ತದೆ ಅಂತ ಹೇಳಿದರು. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ಗ್ರಾಮಕ್ಕೆ ಆಗಮಿಸಿರ್ತಾರೆ. ಅಂದಿನಿಂದ ಇಂದಿನವರೆಗೂ ಸಹ ಭಕ್ತಾದಿಗಳು ಅವರ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಆ ಪ್ರೀತಿಯ ಸಂಕೇತವಾಗಿ ಪ್ರತಿ ವರ್ಷ ಅವರ ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಈ ಗ್ರಾಮದಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಅದಲ್ಲದೆ ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಊರಿನ ರಂಗದಟ್ಟಿಯಿಂದ ಮೆರವಣಿಗೆ ಬಂದು ಈ ಒಂದು ಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿಯವರ ಕಟೌಟಿನ ಬಳಿ ಬಂದು ಪುಷ್ಪಾರ್ಚನೆ ಮಾಡಿ ಗಣ್ಯರಿಂದ ಹಾಗೂ ಎಲ್ಲರೂ ಸೇರಿ ಪ್ರಸಾದ ವಿನಿಯೋಗ ಮಾಡಿ ಅದ್ದೂರಿಯಾಗಿ ಈ ಒಂದು ಪುಣ್ಯಾರಾಧನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಆಡಳಿತಾಧಿಕಾರಿ ಡಾಕ್ಟರ್ ರಾಮಕೃಷ್ಣಗೌಡ ಮಾತನಾಡಿ, ಯಾರು ಕೂಡ ಊಹಿಸದ ರೀತಿಯಲ್ಲಿ ಆದಿಚುಂಚನಗಿರಿ ಕ್ಷೇತ್ರವನ್ನು ಪ್ರಪಂಚ ವ್ಯಾಪ್ತಿಯಲ್ಲಿ ಸ್ಥಾಪನೆ ಮಾಡುವಲ್ಲಿ ಪರಮ ಪೂಜ್ಯರ ಅಗಾಧವಾದ ಶಕ್ತಿ ಅಡಗಿದೆ ಅಂತ ಹೇಳಿದರು. ಬರೀ ಜೋಡಿಗೆಯಲ್ಲಿ ಇದ್ದಂತಹ ಮಠವನ್ನು ಸಮೃದ್ಧಿಪಡಿಸಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ನೀಡುವುದರ ಮೂಲಕ ಅನ್ನದಾನಕ್ಕೆ ಅಂಕಿತ ಹಾಕಿದ ಆದಿಪುರುಷ ಇವರನ್ನ ಒಂದು ಸಣ್ಣ ಹಳ್ಳಿಯಲ್ಲಿ ತುಪ್ಪದಮಡು ಗ್ರಾಮದಲ್ಲಿ ನೆನಪು ಮಾಡಿಕೊಡುತ್ತಿದೆ ಅಂದರೆ ಅದು ಅವರ ಸೇವೆಯನ್ನು ಎಲ್ಲರೂ ಕೂಡ ಮನಗಾಣಬೇಕಾಗಿದೆ. ಈ ದಿನ ಪ್ರಪಂಚದ ದಿಕ್ಕುಗಳಲ್ಲಿ ಆದಿಚುಂಚನಗಿರಿ ಕ್ಷೇತ್ರ ತನ್ನ ಪತಾಕೆ ಹಾರಿಸಿದೆ ಅಂತ ಹೇಳಿದರು. ಕಾಲವೇಶ್ವರ ದೇವಸ್ಥಾನ ಕಟ್ಟಬೇಕು, ಗುರುಗಳು ಮನಸ್ಸು ಮಾಡಿದ್ರು, ಸಂಕಲ್ಪ ಮಾಡಿದ್ರು. ನಾವು ಅಕೌಂಟಲ್ಲಿ ನೋಡ್ತೀವಿ 76,000 ಇಟ್ಟಿದ್ದೆ. ಅಕೌಂಟಲ್ಲಿ 76,000 ಇದೆ. ನಾನು ಸುಮ್ಮನೆ ತಮಾಷೆ ಅಂದ್ರೆ ಸ್ವಾಮೀಜಿ ಅಕೌಂಟಲ್ಲಿ ದುಡ್ಡಿಲ್ಲ, ನನಗೆ ಮನೆಯಿಂದ ಕೊಡ್ತೀಯಾ, ಬೈಕ್ ಬೇಕಾದ ದೇವಸ್ಥಾನ ಕಟ್ಸ್ಕೊಬೇಕು ಅಂದ್ರೆ ಬೈರೋ ತಾಕತ್ತ ನಾವು ಅಲ್ಲಿ ಕೆಲಸ ಮಾಡ್ಕೊಡ್ತೀವಿ. ಅದು ಹಾಗೆ ಬಂತು, 100 ಕೋಟಿ ಆಯಿತು. ಸಾಮಾನ್ಯನ ಹಾಗಾಗಿ ಅಷ್ಟು ಸುಲಭದ ಕೆಲಸಗಳಲ್ಲ. ಯಾರಾದ್ರೂ ಒಬ್ಬೊಬ್ಬರು ಮಾತ್ರ ಅಂತ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರ ನೆಲದಲ್ಲಿ, ಅವರ ಕೆಲಸದಲ್ಲಿ, ಅವರ ದೂರದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ. ಅಂತ ಕೆಲಸ ಮಾಡಿ ಬಹುಶಃ ಗ್ರಾಮಗಳು ಮುಂದಿನ ದಿನಗಳಲ್ಲಿ ಮಠಗಳಿದ್ದು ಪ್ರಬಂಧ
ಬರ್ತಾ ಇದೆ ಅಂತ ಅದಕ್ಕೆ ಕಾರಣ ಗುರುಗಳು ಮಾಡಿದ್ದು ಒಂದು ಈಗಿನ ಸ್ವಾಮಿಗಳನ್ನು ಚೆನ್ನಾಗಿ ನಿರ್ವಹಿಸುವಂಥದ್ದು ಆ ಕೆಲಸ ಮನುಷ್ಯರು ನಡೀತಾ ಇದೆ. ಆದರೆ ನಿಮ್ಮೂರು ಇಂತಹ ಗುರುಗಳ ಸ್ಮರಣೆ ಮಾಡೋದ್ರ ಮುಖಾಂತರ ಗುರುಗಳಿಗೆ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡ್ತೀರಲ್ಲ, ನಾವು ಎಷ್ಟು ಕೊಟ್ಟರು ಸಾಕು, ಎಷ್ಟು ಮಾತಾಡಲು ಸಾಕು, ನಿಮಗೆ ಎಷ್ಟು ಒಳ್ಳೆಯ ಮಾತಾಡಿದ್ರು ಕೂಡ ಬಹಳ ಕಮ್ಮಿ ಆಗ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಎಚ್ ಟಿ ಕೃಷ್ಣೇಗೌಡ, ಶ್ರೀನಿವಾಸಯ್ಯ, ಪ್ರಸನ್ನ, ಆನಂದ, ಗ್ರಾಮದ ಹಿರಿಯರಾದ ಹಾಗೂ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಮಂಗಲ ಯೋಗೀಶ್ ಹಾಗೂ ಅರುಣ್ ಕುಮಾರಿ ನೇತೃತ್ವದಲ್ಲಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಡೆಯುತ್ತಿರುವ ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರ 5 ವರ್ಷ ಯಶಸ್ವಿಯಾಗಿ ಪೂರೈಸಿ 6ನೇ ವರ್ಷಕ್ಕೆ ಮುನ್ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಶುಭ ಹಾರೈಸಿದರು. ಹೃದಯ ಶ್ರೀಮಂತಿಕೆ ಇದ್ದರೆ ಮಾತ್ರ ಬೇರೆಯವರ ಮುಖದಲ್ಲಿ ನಗು ನೋಡಲು ಸಾಧ್ಯ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿದರು. ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಆವರಣದಲ್ಲಿ ನಡೆಯುತ್ತಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರ 5 ವರ್ಷ ಪೂರೈಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿ ಪ್ರೀತಿ ಹೊಂದಿ ಮಿಮ್ಸ್ಗೆ ಬರುವ ಬಂಧುಗಳು ಹಣವಂತರಲ್ಲ, ಅಸಹಾಯಕರು, ನಿರ್ಗತಿಕರು ಚಿಕಿತ್ಸೆ ಪಡೆಯಲು ಬರುವುದು ಅವರಿಗೆ ಅನ್ನ ಹಾಕುವುದರಿಂದ ಅವರ ಮುಖದಲ್ಲಿ ನಗು ನೋಡಲು ಸಾಧ್ಯ ಅಂತ ಹೇಳಿದರು. ಯಾವುದೇ ಅಪೇಕ್ಷೆ ಇಟ್ಟು ಯೋಗೇಶ್ ಹಾಗೂ ಅರುಣ್ ಕುಮಾರಿ ದಂಪತಿಗಳು ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಿಲ್ಲ, ನೊಂದವರು ಹಾಗೂ ಅಸಹಾಯಕರ ಮುಖದಲ್ಲಿ ನಗು ನೋಡಲು ಈ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಮಂಗಳಾಯಂ ಯೋಗೇಶ್ ಅವರು ಮತ್ತು ಅರುಣ್ ಕುಮಾರಿ ಅವರು ಕಳೆದ 2 ದಿವಸಗಳಿಂದ ನನಗೆ ಕಾಲ್ ಮಾಡಿದರು, ಈ ಥರ 5 ವರ್ಷ ಪೂರ್ಣಗೊಳಿಸಿದ್ದೀವಿ ಅಂತ. ಕಳೆದ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದ್ರೆ ಗೊತ್ತಾಯಿತು, ಈ ಥರ ನಿತ್ಯವೂ ಕೂಡ ಒಂದು ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನನಗನ್ನಿಸ್ತು, ಇಬ್ಬರು ನೋಡಿದಾಗ ಎಂಥ ಪುಣ್ಯಾತ್ಮರಪ್ಪ ಇವರು ಅಂತ ಹೇಳಿ. ಯಾವುದೇ ಒಂದು ಪ್ರತಿಫಲಾಪೇಕ್ಷೆಯನ್ನ ಇಲ್ಲದೆ ಸ್ವಾರ್ಥರಹಿತವಾಗಿ ತಾಯಿಯ ಪ್ರೀತಿಯನ್ನ ಹೊಂದಿ ಹಲವಾರು ಇಲ್ಲಿ ಬಂದಿರತಕ್ಕಂಥ ಏನು ನಮ್ಮ ಮಿಮ್ಸ್ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ಬಂಧುಗಳೇನಿದ್ದಾರೆ ಅವ್ರ್ಯಾರೂ ಕೂಡ ಹಣವಂತರಲ್ಲ, ಶ್ರೀಮಂತರಲ್ಲ, ನೊಂದಿದ್ದಾರೆ, ಅಸಹಾಯಕರಿದ್ದಾರೆ, ಕೆಲವೊಂದು ನಿರ್ಗತಿಕರಿದ್ದಾರೆ, ಅಂಥವರೇ ಇಲ್ಲಿ ಟ್ರೀಟ್ಮೆಂಟ್ ಅಂತ ತೆಗೆದುಕೊಳ್ಳಿಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಅವರ ಮುಖದಲ್ಲಿ ಒಂದು ನಗು ನೋಡಬೇಕು. ಅನ್ನ ಕೊಡೋದ್ರಿಂದ ಮ್ಯಾಕ್ಸಿಮಮ್ ಏನು ನೋಡ್ಬೋದು ಅಂದರೆ ಮುಖದಲ್ಲಿ ಒಂದು ನಗು ನೋಡ್ಬೋದು. ತಟ್ಟೆಗೆ ಅನ್ನ ಹಾಕಿಸ್ಕೊಂಡಾಗ ಅವ್ರ ಮನಸ್ಸಲ್ಲಿ ಏನೋ ಒಂದು ಭಾವ ಬರುತ್ತೆ, ನಗು ನೋಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡ್ರು. ಅವರಿಬ್ಬರು ದಂಪತಿಗಳು ಈ ಕಾರ್ಯ ಮಾಡ್ತಾ ಇರೋ ಉದ್ದೇಶ, ಯಾರು ನೊಂದಿದ್ದಾರೆ, ಯಾರು ಅಸಹಾಯಕರಿದ್ದಾರೆ, ಯಾರು ಸೋತಿದ್ದಾರೆ ಅಂಥವ್ರ ಮುಖದಲ್ಲಿ ನಗು ಮಾತ್ರ ನೋಡ್ಬೇಕಂತ ಈ ಮಮತೆಯ ಮಡಿಲಿನಲ್ಲಿ ಅನ್ನವನ್ನು ದಾಸೋಹ ಮಾಡ್ತಾ ಇರೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವ್ರು ಬೇರೆ ಏನು ನೋಡೋಕ್ಕೆ ಇಷ್ಟಪಡಲ್ಲ, ಬೇರೆ ಏನು ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ನಿಮ್ಮ ಶ್ರೀಮಂತರಾಗಿರುವವರು ಅನ್ನ ಕೊಡಲು ಹಿಂದೆ ಮುಂದೆ ನೋಡ್ತಾರೆ, ಹಣ ಇದ್ದವರು ಅನ್ನ ಕೊಡುವುದು ಸಾಮಾನ್ಯ. ಆದರೆ ಶ್ರೀಮಂತಿಕೆ ಇಲ್ಲದೆ 4 ಜನಕ್ಕೆ ಕಷ್ಟದಲ್ಲಿರುವವರ ನೋವನ್ನು ನೋಡಿ ಕಣ್ಣೀರು ಒರೆಸುವುದು ಬಹಳ ಮುಖ್ಯವಾದುದು ಅಂತ ಜಿಲ್ಲಾಧಿಕಾರಿ ಹೇಳಿದರು. ಈ ಸಂದರ್ಭದಲ್ಲಿ ಮಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಮೂರ್ತಿ, ಮಿಮ್ಸ್ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್, ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದ ಮಂಗಲಯಂ ಯೋಗೀಶ್, ಕೆಪಿ ಅರುಣ್ ಕುಮಾರಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಡಿ ಜಯರಾಮ್, ಜಿಎನ್ ಕೆಂಪರಾಜ್ ಸೇರಿದಂತೆ ಇತರರಿದ್ದರು. ದಲಿತ ಸಂಘಟನೆಗಳ ಪ್ರತಿಭಟನೆ ಕಾಂಗ್ರೆಸ್ ಪ್ರೇರಿತ, ಕಾಂಗ್ರೆಸ್ನಿಂದ ಹಣ ಪಡೆದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಮಾಜಿ ಶಾಸಕ ಕೆ ಅನ್ನದಾನಿ ಅವರ ಹೇಳಿಕೆಯನ್ನ ದಲಿತ, ರೈತ, ಅಲ್ಪಸಂಖ್ಯಾತ, ಕಾರ್ಮಿಕ, ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಎಂದು ಸಮಾನ ಮನಸ್ಕರ ವೇದಿಕೆಯ ಸಂಚಾಲಕರಾದ ಲಕ್ಷ್ಮಣ್ ಚೀರನಹಳ್ಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಕ್ಷ್ಮಣ್ ಚೀರನಹಳ್ಳಿ ಅವರು, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಕುರಿತು ಆಡಿದ ಅಪಮಾನದ ಮಾತುಗಳ ವಿರುದ್ಧ ದಲಿತ ಸಂಘಟನೆಗಳು ನಡೆಸಿದ ಪ್ರತಿಭಟನೆಯ ಬಗ್ಗೆ ಈ ರೀತಿ ಅನ್ನದಾನಿ ಮಾತನಾಡಿರುವುದು ಸರಿಯಲ್ಲ ಅಂತ ಹೇಳಿದರು. ಸಾಹಿತ್ಯ ಸಮ್ಮೇಳನದಂಥ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಬಹುಜನರ ಆಹಾರದ ಹಕ್ಕನ್ನು ನಿರಾಕರಿಸುವ ಅನ್ನದಾನಿಯವರು ಮನುವಾದಿಗೂ ಕಡಿಮೆ ಇಲ್ಲ. ಅಧಿಕಾರಕ್ಕಾಗಿ ಆತ ಯಾರ ಮನೆ ಬಾಗಿಲಾದರೂ ಕಾಯಲಿ, ಆದರೆ ದಲಿತರ ಸ್ವಾಭಿಮಾನಿ ಹೋರಾಟವನ್ನು ಅಪಮಾನಗೊಳಿಸುವ ಹೀನ ಪ್ರಯತ್ನ ನಿಲ್ಲಿಸಬೇಕು. ತಮ್ಮ ಹೇಳಿಕೆಗೆ ಸಾಕ್ಷ್ಯಾಧಾರ ಒದಗಿಸಬೇಕು, ಇಲ್ಲವೇ ಜಿಲ್ಲೆಯ ದಲಿತ ಸಮುದಾಯವನ್ನು ಬೇಷರತ್ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದರು. ಕಳೆದ 1 ವಾರದ ಹಿಂದೆ ಇದೇ ಪತ್ರಿಕಾಗೋಷ್ಠಿನಲ್ಲಿ ಮಳವಳ್ಳಿಯ ಮಾಜಿ ಶಾಸಕರಾಗಿರುವಂಥ ಕೆ ಅನ್ನದಾನಿಯವರು ಒಂದು ಲಘುವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಗಮನಿಸಿದ್ದೀವಿ. ಆ ಲಘು ಹೇಳಿಕೆ ಏನಪ್ಪಾ ಅಂತ ಅಂದ್ರೆ, ಏನು ಬಂದು ಪ್ರತಿಭಟನೆಗಳು ನಡೀತಿವೆ, ಇದಕ್ಕೆ ಕಾಂಗ್ರೆಸ್ ಅವರು ಕುಮ್ಮು ಕೊಟ್ಟು ದುಡ್ಡು ಕೊಟ್ಟು ಈ ಬಂದನ್ನ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಅಂತ ನನಗೆ ಹೇಳಿದ್ದಾರೆ ಇದೇ ಇದರಲ್ಲಿ ಪತ್ರಿಕಾಗೋಷ್ಠಿನಲ್ಲಿ. ಇದು ಖಂಡನಾರ್ಹವಾದಂಥ ಅತ್ಯಂತ ಬೇಜವಾಬ್ದಾರಿತನದ ಹೇಳಿಕೆ ಅಂತ ಹೇಳಿ ನಾವು ನಮ್ಮ ದಲಿತ, ರೈತ, ಅಲ್ಪಸಂಖ್ಯಾತ, ಕಾರ್ಮಿಕ, ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದಿಂದ ಖಂಡಿಸ್ತೀವಿ.
ಯಾಕಂತ ಅಂದ್ರೆ ಇಲ್ಲಿ ಸುಮಾರು 25ಕ್ಕೂ ಹೆಚ್ಚು ಸಂಘಟನೆಗಳು ಒಟ್ಟುಗೂಡಿ ಬದ್ಧತೆಯಿಂದ ಬಾಬಾ ಸಾಹೇಬರ ವಿಚಾರವಾಗಿ ಅವರ ವಿಚಾರ ಧಾರೆಗಳನ್ನ ಅವರ ಸಿದ್ಧಾಂತಗಳನ್ನ ಗೌರವಿಸಿ ಈ ದೇಶದ ಏನು ಗೃಹ ಮಂತ್ರಿ ಅಮಿತ್ ಶಾ ಹೇಳಿಕೆನ ಖಂಡಿಸಿ ಅವರ ರಾಜೀನಾಮೆಗೆ ಆಗ್ರಹಿಸಿ ನಾವು ಮಂಡ್ಯ ಬಂದ್ ಕರೆ ಕೊಟ್ಟಿದ್ದು. ಇದರಲ್ಲಿ ಯಾವ ಪಕ್ಷಗಳ ಕುಮ್ಮುಖು ಇಲ್ಲ. ಫಸ್ಟ್ಲಿಗೆ ಎಲ್ಲ ಸಂಘಟನೆಗಳು ಸೇರಿ ಬದ್ಧತೆಯಿಂದ ಮಾಡಿದಂತ ಬಂದು ಅದನ್ನ ಒಬ್ಬ ಶಾಸಕ ಆಗಿದ್ದಂಥವ್ರು ಒಂದು ದಲಿತ ಸಮುದಾಯದ ವ್ಯಕ್ತಿ ಆಗಿದ್ದಂಥವ್ರು ಬೇಜವಾಬ್ದಾರಿತನ ಹೇಳಿಕೆ ಕೊಡೋದಿದೆಯಲ್ಲ, ಇದು ಊಟ ನಾನ್ಸೆನ್ಸ್. ನೀವು ಬಿಜೆಪಿ ಜೊತೆ ಶಾಮೀಲಾಗಿ ಸುಮ್ಮನಿದ್ರಿ, ನೀವು ಬಾಯಿನ ಕೆತ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ಅವರು. ಅದೊಂಥರ ಬಾಯಿಲ್ದೇನೆ ಮಾತಾಡೋಂಥ ಸಂದರ್ಭದೊಳಗಡೆ ಮಾತನಾಡಬಾರದ ಸಂದರ್ಭದಲ್ಲಿ ಮಾತಾಡೋದು ಎರಡೂ ನಾನ್ಸೆನ್ಸ್. ಸೊ ಈ ಥರದ ನಾನ್ಸೆನ್ಸ್ ಆಟಿಟ್ಯೂಡ್ನ ಮಿಸ್ಟರ್ ಅನ್ನದಾನಿ ಅವರು ಬಿಡಬೇಕು, ಘನತೆಯಿಂದ ನಡ್ಕೊಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸೋಮನಹಳ್ಳಿ ಅಂದಾನಿ ಮಾತನಾಡಿ, ಮಳವಳ್ಳಿ ಕ್ಷೇತ್ರದ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಓಲೈಸುವ ಭರಾಟೆಯಲ್ಲಿ ಸಿದ್ದರಾಮಯ್ಯನವರ ಸಿದ್ಧಾಂತವೇ ಈ ರಾಜ್ಯದಲ್ಲಿ ಅಂತಿಮ ತಂದಿದ್ದಾರೆ. ಆದರೆ ರಾಜ್ಯ ಮಾತ್ರವಲ್ಲ, ದೇಶದ ಒಕ್ಕೂಟ ವ್ಯವಸ್ಥೆಗೆ ಸಂವಿಧಾನ ಕೊಟ್ಟ ಅಂಬೇಡ್ಕರ್ ಅವರ ಸಿದ್ಧಾಂತ ಗೌರವಾರ್ಹವಾಗಿದೆ. ಆದರೆ ಅಧಿಕಾರದ ಅಪಾಪಿಯಿಂದ ಶಾಸಕರು ಇಂತಹ ಬಾಲಬುಡಕ ಇಳಿಕೆಗಳನ್ನು ಕೊಡಬಾರದು. ಅದೇ ರೀತಿ ತಮ್ಮನ್ನು ಅಧಿಕಾರಕ್ಕೇರಿಸಿದ ಸಿದ್ಧಾಂತಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಹೇಳಿದರು. ಮಾಜಿ ಶಾಸಕ ಅನ್ನದಾನಿ ಮತ್ತು ಹಾಲಿ ಶಾಸಕ ನರೇಂದ್ರ ಸ್ವಾಮಿ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡುತ್ತಿದ್ದರೆ ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಸಾರ್ವಜನಿಕವಾಗಿ ಎಲ್ಲ ಅಂಬೇಡ್ಕರ್ಗಳನ್ನ ನೀವು ಕ್ಷಮೆ ಕೋರಬೇಕು. ಯಾಕೆಂದ್ರೆ ನೀವು ಅಂಬೇಡ್ಕರ್ ವಾದದಲ್ಲೇ ನೀವು ಬಂದಿರೋದು, ಆ ದಾರಿಯಲ್ಲೇ ಬಂದು ನೀವು ಇವತ್ತು ಶಾಸಕರಾಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ ಹಿಂದೆ. ಅದನ್ನ ನೀವು ಮನಗಂಡು ನೀವು ಬಹಿರಂಗ ಕ್ಷಮೆ ಹಾಯಿಸಬೇಕು. ಮತ್ತು ಜೊತೆಗೆ ಅನ್ನದಾನಿಯವರು ಕೂಡ ಮಾತಾಡಿರೋದು ಸರಿಯಲ್ಲ. ರಾಜ್ಯದಲ್ಲಿ ಏನು ಹೇಳ್ಕೊಂಡ್ರೆ ಗೊತ್ತಿಲ್ಲ, ಆದರೆ ಮಂಡ್ಯ ಜಿಲ್ಲೆ ಒಂದು ಸ್ವಾಭಿಮಾನಿ ಜಿಲ್ಲೆ. ನಾವು ಕೂಡ ಕೆಲವು ಸ್ವಾಭಿಮಾನಿಗಳಿದ್ದೀವಿ. ಗೋಷ್ಠಿಯಲ್ಲಿ ನರಸಿಂಹಮೂರ್ತಿ, ಗಂಗರಾಜು, ವಿ ಕೃಷ್ಣ, ಅನಿಲ್ ಹಾಜರಿದ್ದರು. ಕೆಆರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತ ರೈತರು, ಯುವಕರು ತಮ್ಮ ತಮ್ಮ ರಾಸುಗಳನ್ನು ಕಿಚ್ಚು ಹಾಯಿಸಿ ಸಂಭ್ರಮಿಸಿದರು. ಕೆಆರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತ ರೈತರು, ಯುವಕರು ತಮ್ಮ ತಮ್ಮ ರಾಸುಗಳನ್ನು ಕಿಚ್ಚು ಹಾಯಿಸಿ ಸಂಭ್ರಮಿಸಿದರು. ಮಕರ ಸಂಕ್ರಾಂತಿ ಹಬ್ಬದಂದು ಮಹಿಳೆಯರು, ಹೆಣ್ಣು ಮಕ್ಕಳು ಎಲೆಡಿಕೆ ಜೊತೆಗೆ ಎಳ್ಳು ಬೆಲ್ಲ, ಕಬ್ಬು, ಬಾಳೆಹಣ್ಣು ಹಂಚಿ ಹಬ್ಬವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ಆಚರಣೆ ಮಾಡಿದರೆ, ರೈತರು, ಯುವಕರು, ಪುರುಷರು ಜಾನುವಾರುಗಳನ್ನು ಸಿಂಗರಿಸಿ ಪೂಜೆ ಸಲ್ಲಿಸಿ ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸುವ ಮೂಲಕ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಿದರು. ಮಹಿಳೆಯರು, ಮಕ್ಕಳು, ಪುರುಷರು, ಯುವಕರು, ಯುವತಿಯರು ಬೆಳಗಿನ ಜಾವ ಪಟ್ಟಣದಲ್ಲಿರುವ ಗಣಪತಿ, ಆಂಜನೇಯ, ಚನ್ನಬಸವೇಶ್ವರ ಮತ್ತು ಈಶ್ವರ, ಮುತ್ತುರಾಯಸ್ವಾಮಿ, ದೊಡ್ಡಕೇರಮ್ಮ ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಇದರ ಜೊತೆಗೆ ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಲ್ಲೂ ಕೂಡ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಕೃತಾರ್ಥರಾದರು. ಮಳವಳ್ಳಿ ತಾಲೂಕಿನ ಎತ್ತಂಬಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಮಹತ್ವವನ್ನು ತಿಳಿಸಲಾಯಿತು. ಮಳವಳ್ಳಿ ತಾಲೂಕಿನ ಎತ್ತಂಬಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಾಲೆ ಆವರಣವನ್ನು ಹಳ್ಳಿಯ ಸೊಗಡಿನಿಂದ ಅಲಂಕರಿಸಿ ಪೂಜೆ ಮಾಡಲಾಯಿತು. ಇದೇ ವೇಳೆ ಮಕ್ಕಳು ದೊಣ್ಣೆ ವರಸೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಮಕ್ಕಳ ಪೋಷಕರಿಗೂ ಸಹ ರಂಗೋಲಿ ಸ್ಪರ್ಧೆ ನಡೆಸಿ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೋಟರಿ ಬೆಂಗಳೂರು ಕಾಮಧೇನು ಸಂಸ್ಥೆಯ ಅಧ್ಯಕ್ಷರಾದ ಹೇಮಂತ್ ಕುಮಾರ್, ನಿರ್ದೇಶಕರಾದ ಜಯರಾಮ್, ಶಿವಕುಮಾರ್ ಇತರರು ಸಂಸ್ಥೆಯ ವತಿಯಿಂದ ಶಾಲೆಗೆ ಅಗತ್ಯವುಳ್ಳ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿದರು. ಮತ್ತೆ ಹಳ್ಳಿಯನ್ನ, ನಮ್ಮ ಬಾಲ್ಯವನ್ನ ನೆನೆಸಿದ್ರ ನಿಮ್ಮೆಲ್ರಿಗೂ ಅನಂತ 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 ಧನ್ಯವಾದಗಳು. ಜಂಜಾಟಗಳಿಂದ ದೂರ ಇದ್ದು ಈ ತರದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಕ್ಕೆ ಬಹುಶಃ ನನಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಅದು ಹೇಳಕ್ ಗೊತ್ತಾಗ್ತಾ ಇಲ್ಲ. ಕಳ್ಕೊಂಡಿದ್ವಿ. ಇನ್ನು ವಯಸ್ಸು ಸಿಕ್ಕಿದ್ರಬೋದಾರ ಏನ್ ಮಾಡ್ತೀವಿ, ಸಿಟಿ ಕಡೆ ಸೇರ್ಕೊಂಡ್ಮೇಲೆ ಎಲ್ಲ ಮರಿತಾ ಇರ್ತೀವಿ. ನೆಂಟ್ರಿಷ್ಟು ಅಂದ್ರೂ 10 ನಿಮಿಷಕ್ಕೆ ಇವಾಗ ಕಾರ್ ಬಂದಿರೋದ್ರಿಂದ ಏನಾಗುತ್ತೆ, ಒಂದು ಫಂಕ್ಷನ್ ಕರೆದ್ರು 10 ನಿಮಿಷಕ್ಕೆ ಹೋಗಿ ಮುಖ ತೋರಿಸಿ ವಾಪಸ್ ಓಡ್ತಾ ಇರ್ತೀವಿ. ನನಗೆ ಇರೋ ಟೆನ್ಷನ್ಗೆ ಎಷ್ಟೊತ್ತಿಗೆ ವಾಪಸ್ ಹೋಗ್ತೀನಿ ಅಂತ ಅಲ್ಲಿಂದ ಬಂದೆ. ಈಗ ಇನ್ನು ಅದೆಲ್ಲ ಮರ್ತೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಂತ ಹೇಳ್ತಾ ಇದ್ದೀವಿ ಕೂತ್ಕೊಂಡು. ಕಾರ್ಯಕ್ರಮದಲ್ಲಿ ಶಾಲಾ SDMC ಅಧ್ಯಕ್ಷರಾದ ರಮೇಶ್, ವೈಸಿ ಉಪಾಧ್ಯಕ್ಷರಾದ ಸೋಮಶೇಖರ್, ಶಿಕ್ಷಕರಾದ ವಿಶ್ವಾನಂದ, ಉಷಾ, ಸುಸ್ಮಿತಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮದ್ದೂರು ಪಟ್ಟಣದ ಶಿಂಷಾ ನದಿಯ ಬಳಿಯ ಸುತ್ತಮುತ್ತಲಿನ ವಾರ್ಡ್ನ ರೈತರು ಸಂಕ್ರಾಂತಿ ಸಂಭ್ರಮವನ್ನು ಕಿಚ್ಚು ಹಾಯಿಸುವ ಮೂಲಕ ಆಚರಿಸಿದರು. ಮದ್ದೂರಿನಲ್ಲಿ ರೈತರ ಸಂಕ್ರಾಂತಿ ಸಂಭ್ರಮ ಯಶಸ್ವಿಯಾಗಿ ನಡೆಯಿತು.
ಪಟ್ಟಣದಲ್ಲಿ ನೆಚ್ಚಿನ ರಾಶಿಗಳನ್ನು ಬೆಂಕಿಯಲ್ಲಿ ಕಿತ್ತು ಹಾಯಿಸಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮಧುರ ಪಟ್ಟಣದ ಶಿಂಷಾ ನದಿ ಬಳಿ ಸುತ್ತಮುತ್ತಲಿನ ವಾರ್ಡ್ನ ಜನರಿಂದ ಸಾಮೂಹಿಕವಾಗಿ ಕಿಚ್ಚು ಹಾಯಿಸಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ರೈತರ ಸಾಮೂಹಿಕ ಕಿಚ್ಚು ಹಾಯಿಸುವಿಕೆ ದೃಶ್ಯ ನೋಡಲು ಸಾಕಷ್ಟು ಜನರು ಕಾಯ್ದಿದ್ದರು. ಉರಿಯೋ ಬೆಂಕಿಯಲ್ಲಿ ತಮ್ಮ ರಾಶಿಗಳನ್ನು ಧೈರ್ಯದಿಂದ ಕಿತ್ತು ಹಾಯಿಸಿ ಸಂಭ್ರಮಿಸಿದರು. ನೋಡಿ ಕಳ್ಳ ಅದ್ಬಿಟ್ಬಿಟ್ಟು ಮೇಲಕ್ಕೆ ಮಳವಳ್ಳಿ ತಾಲೂಕಿನ ಕಲ್ಕುಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಬೌದ್ಧ ಅಂಬೇಡ್ಕರ್ ಮಹಾದ್ವಾರವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಲೋಕಾರ್ಪಣೆಗೊಳಿಸಿದರು. ಮಳವಳ್ಳಿ ತಾಲೂಕಿನ ಕಲ್ಕುಡಿ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಬೌದ್ಧ ಅಂಬೇಡ್ಕರ್ ಮಹಾದ್ವಾರವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಐತಿಹಾಸಿಕವಾಗಿ ಅಂಬೇಡ್ಕರ್ ಅವರಿಗೆ ಬಹಳ ಅಪಚಾರವಾಗಿತ್ತು. ಅದನ್ನು ಸರಿಪಡಿಸಿ ಮನುಕೂಲ ಇರುವವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಳ್ಳುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ ಅಂತ ಅವರು ಹೇಳಿದರು. ನಮ್ಮ ದೇಶಕ್ಕೆ ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ದಿನ ಕಲ್ಕುಡಿ ಗ್ರಾಮದ ಎಲ್ಲ ಹಿರಿಯರು ಯುವಕರು ಸೇರಿ ಮಹಾದ್ವಾರವನ್ನು ಇವತ್ತೇನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೇನೆ. ರಾಜಕೀಯವಾಗಿ ಮೀಸಲಾತಿ ಇರ್ತಕ್ಕಂಥದ್ದು ಶಾಸಕ ಸ್ಥಾನಗಳಿಗೆ ಲೋಕಸಭಾ ಸ್ಥಾನಗಳಿಗಿತ್ತು. ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲಾತಿಯ ವ್ಯವಸ್ಥೆಗಳಿರಲಿಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ನಾನು ಒಂದು ವಿಷಯವನ್ನ ನೆನಪಿಸಿಕೊಳ್ಳಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ಆತ್ಮೀಯ ಅಣ್ಣತಮ್ಮಂದಿರು, ಹಿರಿಯರೇ, ಸನ್ಮಾನ್ಯ ದೇವೇಗೌಡರು ಮೀಸಲಾತಿಯ ಒಂದು ಸ್ಥಳೀಯ ಸಂಸ್ಥೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನಗಳಿಗೆ ಅವಕಾಶಗಳಿರಲಿಲ್ಲ. ಅಂತ ಸಂದರ್ಭದಲ್ಲಿ ಅವತ್ತು ಹಾಸನದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ನಮ್ಮ ದಲಿತ ಸಮಾಜದಿಂದ MA ಗ್ರಾಜ್ಯುಯೇಟ್ ಬಾಲಕೃಷ್ಣ ಅವರನ್ನ ಅವತ್ತು ಮೀಸಲಾತಿಯ ವ್ಯವಸ್ಥೆ ಇದ್ದ ಸಂದರ್ಭದಲ್ಲಿ ಒಬ್ಬ ದಲಿತ ಸಮಾಜದ ವಿದ್ಯಾವಂತ ಯುವಕರಿಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನ ಅವರು ನೇಮಕ ಮಾಡಬಾರದಂತ ವಿಷಯವನ್ನು ನಾನು ಯಾರಿಗೆ ನೆನಪಿಸುತ್ತೇನೆ. ಸಮಾರಂಭದಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಕ್ರಿಯಾ ಖಾನ್, ಯುವ ಜನತಾ ದಳದ ಸುಖಾಸ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ನಂಜುಂಡಸ್ವಾಮಿ, ಮಲ್ಲು, ಬಹುಜನ ಸಮಾಜ ಪಕ್ಷದ ಚನ್ನಸ್ವಾಮಿ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿದ್ಯಾರ್ಥಿಗಳು ಎಷ್ಟೇ ದೊಡ್ಡವರಾಗಿ ಬೆಳೆದರೂ ಸಹ ಕಲಿಕೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ತಾಲೂಕಿನ ದುದ್ದ ಪದವಿ ಪೂರ್ವ ಕಾಲೇಜಿನಲ್ಲಿ ನಬಾರ್ಡ್ 24 ಯೋಜನೆಯಡಿ ನಿರ್ಮಾಣಗೊಂಡಿರುವ ಕಾಲೇಜು ಕೊಠಡಿಗಳನ್ನು ಶಾಸಕ ದರ್ಶನ್ ಪುಟ್ಟಣಯ್ಯ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ಅವರು 2021-22ನೇ ಸಾಲಿನಲ್ಲಿ 1 ಕೋಟಿ ವೆಚ್ಚದಲ್ಲಿ ಅಂದಿನ ಶಾಸಕರಾದ ಶ್ರೀ ಪುಟ್ಟರಾಜು ಅವರ ಕಾಲದಲ್ಲಿ ಪ್ರಾರಂಭಿಸಿದ ಕಾಲೇಜು ಕೊಠಡಿಗಳನ್ನು ಇಂದು ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಲಾಗುತ್ತಿದೆ ಅಂತ ಹೇಳಿದರು. ವಿದ್ಯಾರ್ಥಿಗಳು ಯಾರಿಗೂ ಕಡಿಮೆ ಇಲ್ಲ ಎನ್ನುವುದನ್ನು ನಿರೂಪಿಸಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಯೋಚನೆ ಮಾಡುವ ಶಕ್ತಿ ನಿಮಗಿದೆ. ಮುಂದೆ ಏನಾಗಬೇಕು ಎಂಬ ಕನಸು ನಿಮ್ಮ ಮನಸ್ಸಿನಲ್ಲಿ ಬಂದರೆ ದೊಡ್ಡವರಾಗಿ ಬೆಳೆಯುವ ನಿಟ್ಟಿನಲ್ಲಿ ಸಾಧನೆ ಮಾಡಬಹುದು ಅಂತ ಅವರು ಹೇಳಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾದ್ರೂ ನಮಗಿಂತ ಮೇಲಾಗಿ ಯಾವಾಗಲೂ ಖುಷಿಯಿಂದ ಇದೆ. ಯಾವ ಒಂದು ಪಾಸಿಟಿವ್ ಆಟಿಟ್ಯೂಡ್, ಏನಾದರೂ ಸಮಸ್ಯೆ ಇದೆ, ದೇರ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಹೇಳಿ, ಎವ್ರಿ ಪ್ರಾಬ್ಲಮ್, ಏನು ಸಮಸ್ಯೆ ಭೂಮಿ ಪುಸ್ತಕವಲ್ಲ,
ದೇರ್ ಇಸ್ ಆಲ್ವೇಸ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಅದನ್ನ ಮನಸ್ಸಲ್ಲಿ ಗಟ್ಟಿಗಟ್ಟಿಗಳಿ ಅಂತ ಹೇಳ್ತಾ ಖುಷಿಯಾಗಿರಿ ಅಂತೇಳಿ ಮತ್ತೊಮ್ಮೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕಾಲೇಜ್ ಸಿಬ್ಬಂದಿಗಳಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸಿ. ಸಮಾರಂಭದಲ್ಲಿ ಪ್ರಶಿಲ್ ಕುಮಾರ್, ರಾಮಚಂದ್ರ, ಬಸವರಾಜು, ಸತೀಶ್, ನಾಗೇಶ್ ಸೇರಿದಂತೆ ಇತರರಿದ್ದರು. ಮದ್ದೂರು ಪಟ್ಟಣದ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಮದ್ದೂರು ಪಟ್ಟಣದ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಸ್ವಾಮಿ ವಿವೇಕಾನಂದ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಸರಳವಾಗಿ ಸ್ವಾಮಿ ವಿವೇಕಾನಂದರ 165ನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಪುರಸಭೆ ಮುಖ್ಯ ಅಧಿಕಾರಿ ಮೀನಾಕ್ಷಿ ಮಾತನಾಡಿ, ಸನಾತನ ಧರ್ಮವನ್ನು ವಿದೇಶದಲ್ಲಿ ಪ್ರತಿಪಾದಿಸಿದ ಮಹಾನ್ ಚೇತನ ಯುವ ಸಮುದಾಯಕ್ಕೆ ತನ್ನದೇ ಆದ ದೃಢ ಸಂಕಲ್ಪ ಹಾಗೂ ಆಚರಣೆಗಳ ಕುರಿತು ಗಮನ ಸೆಳೆದ ಸ್ವಾಮಿ ವಿವೇಕಾನಂದರು ಎಂದಿಗೂ ಪ್ರಸ್ತುತ ಅಂತ ಹೇಳಿದರು. ಸ್ನೇಹಿತರೆ, ಇವತ್ತು ಏನು ಜಯಂತಿಯನ್ನು ಆಚರಿಸ್ತಿದ್ವಿ, ಇದನ್ನು ವಿಶ್ವ ಯುವ ದಿನ ಅಂತಲೂ ಸಹಿತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಮಕ್ಕಳ ದಿನಾಚರಣೆ ಇರ್ಬೋದು ಅಥವಾ ಬೇರೆ ಬೇರೆ ಜಯಂತಿಗಳನ್ನ ದಿನಾಚರಣೆ ಆಚರಿಸ್ತೀವಿ. ಬಟ್ ನಿಮಗಾಗಿ ಇರುವಂಥ ದಿನ ವಿಶ್ವ ಯುವ ದಿನ. ಇದನ್ನು ನೀವು ಎಂದಿಗೂ ಮರಿಬಾರ್ದು, ಆಯಿತಾ? ಜೊತೆಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕಣ್ಣುಗಳಿಲ್ಲದೆ ನಡಿಬಹುದು, ಆದರೆ ಕನಸುಗಳಿಲ್ಲದೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದು ಎಷ್ಟು ಸತ್ಯ ಅಲ್ವಾ? ಕಣ್ಣುಗಳಿಲ್ಲದೆ ಸಹಿತ ನಾವು ಯಾವುದೋ ಒಂದು ಆಸರೆ ತೊಗೊಂಡು ನಾವು ನಡಿತೀವಿ, ಬಟ್ ಕನಸುಗಳಿಲ್ಲದೆ ನಾವು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಕ್ಕಳೇ, ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ಸಾಧನೆಯತ್ತ ಇರಲಿ ಅಂತ ಹೇಳ್ತಾ ಇವತ್ತು ಯುವ ದಿನಕ್ಕೆ ನಮಗೆ ಆಹ್ವಾನ ನೀಡಿದಂಥ ಲಾರಾ ಪ್ರಸನ್ನ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗೀತಾ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸುಕನ್ಯಾ, ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಅಧ್ಯಕ್ಷರಾದ ಶ್ರುತಿ, ಬಿಆರ್ ಶಿಕ್ಷಕರಾದ ಮೋಹನ್, ಬಸವಗೌಡ, ಲಾರಾ ಪ್ರಸನ್ನ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಾದ್ಯಂತ ಸಂಭ್ರಮದ ಸಂಕ್ರಾಂತಿ ಆಚರಣೆ. ಹೊಸಹಳ್ಳಿಯಲ್ಲಿ ಕಿಚ್ಚು ಹಾಯುವ ವೇಳೆ ಗೂಳಿಗುದ್ದಿ 3 ಮಂದಿಗೆ ಗಾಯ. ಮನೆ ಮನೆಗೆ ತೆರಳಿ ಎಳ್ಳು ಬೆಲ್ಲ ಹಂಚಿದ ಯುವತಿಯರು. ದೇವಲಾಪುರದಲ್ಲಿ ಸಂಕ್ರಾಂತಿ ಸಂಭ್ರಮ ಯಶಸ್ವಿ. ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸಿದ ಕೃಷಿ ಸಚಿವ ಚಲುವರಾಯಸ್ವಾಮಿ. ದಿನವಿಡೀ ಹಬ್ಬದಲ್ಲಿ ಸಂಭ್ರಮಿಸಿದ ಊರಿನ ಜನತೆ. ಹಸುಗಳ ಕೆಚ್ಚಲು ಕುಯ್ದ ಪ್ರಕರಣಕ್ಕೆ ವ್ಯಾಪಕ ಖಂಡನೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಿಎಂ ವಿರುದ್ಧ ಆಕ್ರೋಶ. ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ಮಕರ ಸಂಕ್ರಾಂತಿ ಅಂಗವಾಗಿ ಗೋಪೂಜೆ ಹಾಗೂ ರಾಶಿ ಪೂಜೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಜವಂಶಸ್ಥ ಯದುವೀರ್ ಒಡೆಯರ್, ಸಂಕ್ರಾಂತಿ ಸರ್ವರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥನೆ. 5 ವರ್ಷ ಯಶಸ್ವಿಯಾಗಿ ಪೂರೈಸಿದ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರ. ಮಂಗಲ ಯೋಗೀಶ್ ದಂಪತಿಗಳ ಕಾರ್ಯಕ್ಕೆ ಶ್ಲಾಘನೆ. ಅನ್ನದಾನ ಪುಣ್ಯದ ಕೆಲಸ ಎಂದ ಜಿಲ್ಲಾಧಿಕಾರಿ ಕುಮಾರ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.